ಓಂ ಶ್ರೀಯಪ್ಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ಸಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ದಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪತ್ಪಿಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪರಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಓಂ ಈಗ ನಾಳೆ ದಿವಸ ಗೀತಾದಲ್ಲಿ ಬರುತ್ತಲ್ಲ, ಭಾರಿ ಇಂಪಾರ್ಟೆಂಟ್ ಅದು. ಕರ್ಮಾಚರಣೆ ಹೇಗೆ, ಪಂಚೈತಾನಿ ನಿಬೋಧಮೆ, ಮುಂದಿನ ವಾಕ್ಯ ಅದೇನೆ. ಯಾತಕ್ಕೆ ಇಷ್ಟೆಲ್ಲ ಮಾಡಬೇಕು, ಮಾಡಲೇಬೇಕು, ಯಾತಕ್ಕೆ ಬಿಡಲೇಬಾರ್ದು, ಯಾತಕ್ಕೆ ಅದು ಏನು ಅಂತ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅದು 5 ಕಾರಣ ಅಂತ ಹೇಳ್ತಾರೆ. ಇದು 18 ಅಧ್ಯಾಯದ ಅತಿ ಮುಖ್ಯವಾದ ಭಾಗ ಅದು, ಗೊತ್ತಾಯ್ತಾ. ಅಧಿಷ್ಠಾನ ಒಟ್ಟು 5 ಕಾರಣಗಳಿವೆ ಅಂತ ಹೇಳ್ತಾರೆ. ಅದು ಒಳ್ಳೆಯದಕ್ಕೆ ಕೆಟ್ಟದ್ದಕ್ಕೆ ಹಾಗೆ ಅನ್ವಯ ಮಾಡ್ಕೋಬೇಕು. ಇಷ್ಟಂತ ಹೇಳಿದ್ದಕ್ಕೆಲ್ಲ ಅದು ಪ್ರೂಫ್, ಅದು ಗೊತ್ತಾಯ್ತಾ. ಅರ್ಪಣೆ ಯಾತಕ್ಕೆ ಮಾಡಬೇಕು, ಪ್ರೂಫ್ ಅದು. ಯಾಕೆ ಬಿಡಬಾರ್ದು, ಅದಕ್ಕೆ ಪ್ರೂಫು. ಯಾಕೆ ಸಂಘ ಬಿಡಬೇಕು, ಅದಕ್ಕೂ ಎಲ್ಲದಕ್ಕೂ ಉತ್ತರ ಕೊಡತಕ್ಕಂಥ ಶ್ಲೋಕ ಅದು. ಅದಕ್ಕೆ ಭಾರಿ ಕೇರ್ಫುಲ್ಲಾಗಿ ಅದಕ್ಕೆ ಶುರು ಮಾಡಲಿಲ್ಲ, ಈಗ ಮುಗಿಯೋದಿಲ್ಲ ಅಂಥೇಳಿ. ನಾಳೆ ಅದನ್ನು ನೋಡೋಣ. ತಾತ್ಪರ್ಯ ಯಾವುದಕ್ಕೆ ಓದೇ ಇಲ್ವಲ್ಲ ಅದಕ್ಕೆ. ಈಗ ಓದ್ತಿರೋ ಸುಧಾ ಅಷ್ಟೇ. ಈಗ ಯದೀಚ್ಛಾ ನೈವ ತತ್ರಾಸ್ತಿ ಇತ್ತೇವ ತತ್ ಕಲ್ಪ್ಯತೆ ವೃಷ ಸುತ್ಯುಕ್ತ ನಿರ್ದೋಷತೈವಂ ಕಿಂಚಿನ್ ಇಲ್ಲಿವಂತಿಗ ಅದರ್ಶನಾತ್ ಅದರ್ಶನಾತ್ ಅರತ್ಯಾದಿ. ಒಬ್ಬನೇ ಎದ್ದುಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ಅರತಿ, ಬೇಸರ ಇಟ್ಟು ಹೋಗ್ಬಿಡುತ್ತೆ, ಸಾಕಾಗಿ ಹೋಗ್ಬಿಡುತ್ತೆ. ಎಷ್ಟೋ ಜನ ನಿಮಗೆ ಗೊತ್ತಿರೋದಿಲ್ಲ. ತುಂಬ ಮನೇಲಿರ್ತಾರೆ, ಅಡಿಗೆ ಜೋರ ಮಾಡ್ಕೊಂಡಿರ್ತಾರೆ. ಮನೆಯಲ್ಲಿ ತುಂಬ ಜನ ಕಡಿಮೆ ಆಗಿಬಿಡ್ತಾರೆ. 3-4 ಜನ ಇದ್ದಾಗ ಒಬ್ಬೊಬ್ರದ್ದು ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ಏನೋ ಒಂದು ಹೆಚ್ಚದ್ದು ಬೇಕು, ಏನೋ ಮಾಡಿ ಮುಗಿಸಿಬಿಟ್ರೆ ಸಾಕು ಅಂತ ಹೇಳ್ತಾರೆ. ಯಾಕೆ ಬೋರಿಂಗ್ ಅಂತ. ತಮಗೆ ಹಸಿವಿಗೋಕ್ಕೆ ಅಷ್ಟು ಬೇಕಿಲ್ಲ, ಇದ್ದಾಗಿರೋ ಸಂಭ್ರಮ ಅಲ್ಲಿರೋದಿಲ್ಲ. ಆಗ ಇದೇ ಯೋಚನೆ ಮಾಡಿದರೆ ಅರತಿ ಅಂತ ಶುರುವಾಗುತ್ತೆ. ಒಬ್ಬನೇ ಇದ್ದಾಗ ಅರತಿ ಬರುತ್ತೆ ಎಂಬ ಸರಿಯಾಗಿ ಯೋಚನೆ ಮಾಡಿಬಿಟ್ರೆ ನಮಗೆ ಹೀಗೆ ಆಗಿರೋದು. ತುಂಬ ಜನ ಯಾಕೆ ದುಃಖ ಪಡ್ತಾರೆ, ನಮ್ಮ ಜೊತೆ ದೇವರಿದ್ದಾನೆ ಅಂತ ವಿಷಯ ಮರ್ತು ಬಿಡ್ತಾರೆ. ಆದ್ದರಿಂದ ಏನಾಗುತ್ತೆ, ಅವರಿಗೆ ದುಃಖ ಬರುತ್ತೆ. ದೇವರಿದ್ದಾನೆ ಅಂತ ಅರ್ಥ ಆದರೆ ಏನಾಗುತ್ತೆ, ದುಃಖ ಇಲ್ಲ ಸಾಧ್ಯ. ಅದಕ್ಕೆ ಆಚಾರ್ಯ ಹೇಳಿದರು, ನನು ಸಖಾ ಮಮ ಕಾನನಗೋ ವಿಭುಹು. ಅಪ್ಪ ನನ್ನ ಜೊತೆ ಬಂದಿದ್ದಲ್ಲ, ನಮ್ಮ ಸ್ನೇಹಿತ ಇದ್ದ ಅಂತ ಕೇಳಿದರು. ದೇವರಿದ್ದಾರೆ ಅಂತ ಹೇಳೋದಕ್ಕೆ ಹಾಗೆ ಹೇಳಿದ್ರು. ಅದಕ್ಕೆ ಒಂಟಿ ಎಂಬುದನ್ನು ನಾವು ಎಂದೂ ಫೀಲ್ ಮಾಡೋಕ್ಕೆ ಸಾಧ್ಯ. ನಮಗೇನು ಅನಿಸುತ್ತಾಗ, ಹಾಗಿದ್ದರೆ ದೇವರು ಒಬ್ಬನೇ ಇದ್ರೆ ಪಜಿತ ಆಗುತ್ತೆ, ಅವನಿಗೆ ಬೇಸರ ಆಗೋದಿಲ್ಲ ಅಂತ ಪ್ರಶ್ನೆ ಈಗ, ಹೌದಲ್ಲ. ನಮಗೆ ಯಾಕಾಗುತ್ತೆ, ದೇವರಿಗೆ ಯಾಕಾಗಲ್ಲ? ಹಾಗಿದ್ದರೆ ಏಕೋ ನಾರಾಯಣ ಅಂತಿರಲ್ಲ, ಬೋರ್ ಹೊಡೆಯೋದಿಲ್ಲ ದೇವರಿಗೆ ಪ್ರಳಯ ಕಾಲದಲ್ಲಿ ಅಂತ ಕೇಳಿದ್ರೆ ಪ್ರಳಯ ಕಾಲದಲ್ಲಿ ಹೊಡೆಯೋದಿಲ್ಲ. ಯಾತಕ್ಕೆ, ಬೇರೆ ಬೇರೆ ಡಿಪೆಂಡೇ ಆಗಿಲ್ಲ ಅಂತ. ನಮಗೀಗ ಏನು ಗೊತ್ತಿಲ್ಲ ಗೊತ್ತಾ, ಸ್ವರೂಪಾನಂದ ಗೊತ್ತಿಲ್ಲ, ಆದ್ದರಿಂದ ಡಿಪೆಂಡೆನ್ಸ್ ಬರುತ್ತೆ. ಯಾವ ಮಲಿಕೊಂಡಿರ್ತೀವಿ, ಒಬ್ಬನೇ ಇರುತ್ತೆ, ಭಯ ಆಗುತ್ತಾಗ ಮನೆ ನಿದ್ದೆ ಬಂದಿರಿ, ಏನು ಯೋಚನೆ ಇಲ್ಲ, ಅಲ್ಲಿ ಎದ್ದು ಸುಖವಾಗಿದ್ದೆ ಅಂತ ಹೇಳ್ತಾರೆ. ನಮ್ಮ ಅನುಭವದಲ್ಲೇ ಕೂಡ ಮಲಗಿದಾಗ ನಮಗೇನಿಲ್ಲ, ದುಃಖ ಇಲ್ಲ. ಒಬ್ಬನೇ ಇದ್ದರೂ ದುಃಖ ಇಲ್ಲ. ಇನ್ಫ್ಯಾಕ್ಟ್ ಅತಿ ಹೆಚ್ಚು ಸುಖ ಆಗೋದಾಗಲೇ ದೇವ್ರ ಜೊತೆಗಿದ್ದಾನ ಅಂತ. ದೇವ್ರಿಗೆ ಯಾರೂ ಬೇಕಿಲ್ಲ. ಆ ದೃಷ್ಟಿಯಿಂದ ದೇವ್ರಿಗೆ ಸಮಸ್ಯೆ ಬರೋದಿಲ್ಲ. ಇದು ಯಾರಿಗೆ ಹೇಳಿದ್ದಿದ್ದನ್ನು, ಯಾರಿಗೆ ಡಿಪೆಂಡೆನ್ಸ್ ಇದೆ ಅವರು ಒಬ್ಬರೇ ಇದ್ದರೆ ಬೇಸರ ಆಗುತ್ತೆ. ಯಾರಿಗೆ ಡಿಪೆಂಡೆನ್ಸ್ ಇಲ್ಲ ಅವರಿಗೆ ಒಬ್ಬರಿದ್ದರೂ ಅಷ್ಟೇ, ಎಷ್ಟು ಜನ ಇದ್ದರೂ ಅಷ್ಟೇ. ಡಿಪೆಂಡೇ ಆಗಿಲ್ಲ ಅಂದಮೇಲೆ ಏನಂದ್ರೆ ಏನಿತ್ತು. ಈಗ ಅದಕ್ಕೆ ಇನ್ನೊಂದು ವಾದ ಇದೆ, ಅದು ವಿಚಿತ್ರವಾದ. ಅದು ದೇವರು ಒಬ್ಬನೇ ಇದ್ದೆ ಅಂತ ಒಪ್ಕೊಂಡ್ರೆ ಏನು ಗೊತ್ತಾ ಉಪಯೋಗ, ದೇವರು ಫ್ರೀ, ಭಯ ಆಗಿ ಏನೇನೇನೂ ಇರೋದಿಲ್ಲ, ದೇವರು ಆರಾಮಾಗಿರ್ತಾನೆ. ಆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ, ದೇವರೊಂದು ನಮ್ಮ ಪರಿಚಯ ದೇವರಾದರೆ ಓಕೆ, ಆದರೆ ನಿಮ್ಮ ದೇವರು ಹಾಗಿಲ್ಲ, ನಿರ್ಗುಣ ಆತ. ನಿರ್ಗುಣನಾದ್ರಿಂದ ಏನು ಎಂಜಾಯ್ ಮಾಡಬೇಕಾತೀಗ, ಜಡ ಪದಾರ್ಥ ಅಷ್ಟೇ. ಅದಕ್ಕೆ ಶೂನ್ಯ ಅಂತ ಕರೆದು ನೀವು ಬ್ರಹ್ಮ ಅಂತ ಕರಿತಾರೆ ಅಷ್ಟೇ ಹೊರತು, ಹೆಸರು ಬದಲಾಯ್ತೆ ಹೊರತು ಇದು ಶೂನ್ಯನ ಬೈತೋರಿಲ್ಲ. ಹಾಗಿದ್ರೆ ಶೂನ್ಯಕ್ಕೆ ಏನಪ್ಪ ವ್ಯತ್ಯಾಸ ತೋರಿಸಿ, ಆಗಿದ್ದರೆ ಏನೂ ವ್ಯತ್ಯಾಸ ಇಲ್ಲ ಅಂದಮೇಲೆ ಅವ್ರ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಅರ್ಥ ಆಯ್ತಾ. ಸೊ ದೇವರು ಒಬ್ಬನೇ ಇರೋದಕ್ಕೂ ಜೀವ ಒಬ್ಬನೇ ಇರೋದು ತುಂಬ ವ್ಯತ್ಯಾಸ ಇದೆ. ಜೀವ ಡಿಪೆಂಡೆನ್ಸ್ ಇರೋದ್ರಿಂದ ಇವನಿಗೆ ಒಬ್ಬನೇ ಇರಲಿಕ್ಕಾಗೋದಿಲ್ಲ, ಇದ್ರ ದುಃಖ ಆಗುತ್ತೆ. ಆದರೆ ದೇವರಿಗೆ ಹಾಗಲ್ಲ, ಏನಿರೋದು ಇಂಡಿಪೆಂಡೆಂಟ್. ಆದ್ದರಿಂದ ಸದಾನಂದ, ತನ್ನ ಆನಂದ ಅನುಭವಿಸೋದ್ರಿಂದ ಯಾರೂ ಬೇಕಿಲ್ಲ ಜೊತೆಗೆ. ತನ್ನ ಆನಂದ ಇದೆ, ಅದ್ರ ಮೇಲೆ ತನ್ನ ಕಂಟ್ರೋಲ್ ಇದೆ. ಮತ್ತು ಯದೀಚ್ಛಾ ನೈವ ತತ್ರಾಸ್ತಿ ನೈವರೇಮೇ, ಅದೆಲ್ಲ ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬನೇ ಇದ್ದರೆ ಅರತಿ ಅಂತ ಹೇಳಿದ್ರಲ್ಲ, ಬ್ರಹ್ಮಣೋಪಿ ಅರತಿರ್ದೃಷ್ಟ ಪೂರ್ವಂ ಏಕಾಕಿನ ಶ್ರುತವು ಉಪನಿಷತ್ ಹೇಳ್ತಾರೆ. ಬ್ರಹ್ಮದೇವರು ಸೃಷ್ಟಿ ಆಯಿತು,
ಸ್ವಲ್ಪ ತಿದ್ರು, ಆಮೇಲೆ ಬೇಸರ ಆಯ್ತು ಅವರಿಗೆ. ಯಾತಕ್ಕೆ ಒಂಟಿ ಆಗಿಬಿಟ್ನಲ್ಲ ಅಂತ ಹೇಳಿ ಅದು ಉಪನಿಷತ್ತನ್ನು ಕೋಟ್ ಮಾಡ್ತಾರೆ. ಜ್ಞಾನಂ ಅಪ್ರತಿಗಮ್ಯಸ್ಯ, ಇದು ಕೂಡ ಬ್ರಹ್ಮದೇವ್ರ ಒಟ್ಟಿಗೆ ಯಾವಾಗಲೂ ಇರೋದಿಲ್ಲ, ದೇವ್ರ ಜೊತೆಗೇ ಇರ್ತಾರೆ, ಆದರೆ ಲೋಕಕ್ಕೆ ತೋರಿಸ್ಕೊಟ್ರು ಅಂತ ಹೇಳ್ತಾರೆ ಬೇರೆ ಕಡೆ. ಐಶ್ವರ್ಯಂಚೈವ ಧರ್ಮಶ್ಚ ಸಹ ಸಿದ್ಧಂ ಚತುಷ್ಟಯಂ ಜ್ಞಾನಂ ಅಪ್ರತಿಗಮ್ಯಸ್ಯ ವೈರಾಗ್ಯಂಚ ಜಗತ್. ಬ್ರಹ್ಮದೇವರು ಯಾರು ಗೊತ್ತಾ? ಅವ್ರಿಗೆ ಅಪೂರ್ವ ಜ್ಞಾನ ಇದೆ, ಅಪ್ರತಿಮ ವೈರಾಗ್ಯ ಇದೆ, ಐಶ್ವರ್ಯ ಧರ್ಮ ಇದೆ. ಅಂಥವ್ರಿಗೂ ಏನಾಯಿತು ಅಂತ ಕೇಳಿದರೆ ಅವರು ನರೇಮೇ, ಸುಖ ಪಡಲಿಕ್ಕಾಗಲಿಲ್ಲ. ಪೂರ್ವಂ ಆದಿಕಾಲೆ ಶ್ರುತೌವಿತಿ ಜಾತೌ ಏಕವಚನಂ ತಾಹ ಶ್ರುತಿರರ್ಥತಃ ಪಠತಿ ನೈವೇ. ಶ್ರುತಿ ಯಾವುದು ಅಂದರೆ ಇದೆಲ್ಲ ಕೋಟ್ ಮಾಡ್ತಾರೆ, ಅಂದರೆ ಅರ್ಥತಃ ಕೋಟ್ ಮಾಡ್ತಾರೆ, ಅಂದರೆ ವರ್ಡಿಂಗ್ಸ್ ಅವೇ ಅಲ್ಲ, ಅರ್ಥ ಅದೇನೆ. ನೈವ ರೇಮೆ ಚ ಏಕಾಕಿ ತಸ್ಮಾನ್ನ ರಮತೆ ಕ್ವಚಿತ್ ದ್ವಿತೀಯಂ ಐಚ್ಛತ್ತೇನಾಸೌ ಇತಿ ಶ್ರುತಯ ಊದಿರೇ. ನೈವ ರೇಮೆ ಸ ಏಕಾಕಿ, ಏಕಾಕಿ ನೈವ ರೇಮೆ ಅಂತ ಹೇಳಿದರೆ ಕಾರಣ ಇದೆ. ತಸ್ಮಾನ್ನ ರಮತೆ ಕ್ವಚಿತ್ ದ್ವಿತೀಯಂ ಇಚ್ಛತೆ, ಆದ್ದರಿಂದ ಇನ್ನೊಬ್ಬರು ಬೇಕು ಅಂತ ಇಷ್ಟ. ದ್ವಿತೀಯಂ ಐಚ್ಛತ್, ಇನ್ನೊಬ್ಬರು ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ತೇನ ಅಸೌ ಇತಿ ಶ್ರುತಯ ಊದಿರೇ. ಊದಿರೆ ಉವಾದ, ಊದಿರೆ ಮತ್ತು ಊಚೆರಿ ತಿದ್ಕೋಬಾರ್ದು, ಅದು ಇದೆ ಇದು ಇದೆ, ಗೊತ್ತಾಯ್ತಾ? ಅನೇನ ಸವೈ ಅರ್ಥ ಊಚೆರಿ ಅಂತಲೇ ಅರ್ಥ, ಅರ್ಥ ವ್ಯತ್ಯಾಸ ಇಲ್ಲ. ಇದು ವಧು ಅದು ವಚ ಅಷ್ಟೆ. ಅನೇನ ಸವೈ ನೈವರೇಮೆ ತಸ್ಮಾದ್ ಏಕಾಕಿ ನರಮತೆ ಸ ದ್ವಿತೀಯಮೈಚ್ಛತ್ತಿ ವಾಕ್ಯಂ ಉಪಾದತೆ. ಶ್ರುತಿವಾಕ್ಯ ಇದು. ಸವೈ ನೈವರೇಮೆ ತಸ್ಮಾತ್ ಏಕಾಕಿ ನರಮತೆ ಸ ದ್ವಿತೀಯಮೈಚ್ಛತ್ ಇತಿ ವಾಕ್ಯಮುಪಾದತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಇನ್ನೊಬ್ಬರ ಜೊತೆಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂಥೇಳಿ. ಯದೀಚ್ಛಾ ನೈವ ತತ್ರಾಸ್ತಿ ಇತ್ತೇವ ತತ್ ಕಲ್ಪತೆ ಮೃಷಾ ಅತ್ಯುಶ್ರುತ್ಯುಕ್ತಿರ್ದೋಷತೈವಂ ಕಿನ್ ಶ್ರುತ್ಯುಕ್ತ ನಿರ್ದೋಷತೈವಂ ಕಿನ್ ನಾಂಗೀಕ್ರಿಯತೆ ಸ್ವಯಂ. ಯದೀಚ್ಛಾ ನೈವ ತತ್ರಾಸ್ತಿ ಇತ್ತೇವ ತತ್ ಕಲ್ಪತೆ ಮೃಷಾ ಶ್ರುತ್ಯುಕ್ತ ನಿರ್ದೋಷತಯ ಏವಂ ಕಿಂ ನಾಸ್ತಿ ಕಿಂ ನ ಅಂಗೀಕ್ರಿಯತೆ ಸ್ವಯಂ. ಹಾಗೆ ಹೇಳಬೇಕು. ತತ್ರ ಮುಕ್ತೌ ತತ್ರ ಅನ್ಯದರ್ಶನ ವಿಷಯ ಇಚ್ಛಾ ನೈವಾಸ್ತಿ ಇತಿ ಮೃಷೈವ ಕಲ್ಪ್ಯತೆ. ಇಲ್ಲ ಇಲ್ಲ, ಹಾಗೆ ಇಚ್ಛೆನೇ ಪಡೋದಿಲ್ಲ ಅಂದರೆ ಅದು ಪ್ರಮಾಣ ಬೇಕಲ್ಲ. ನಾವು ಪ್ರಮಾಣ ಕೊಟ್ಟಿದ್ದೇವೆ, ಈಗ ನಾವು ಪ್ರಮಾಣ ಕೊಟ್ಟಿದ್ದೇವೆ, ನೀವು ಹೇಳೋದು ಪ್ರಮಾಣ ಇಲ್ಲ, ಆದ್ದರಿಂದ ನಿಮ್ಮ ಒಂಟಿತನ ಒಪ್ಪೋದಿಲ್ಲ, ಇಲ್ಲವೇ ಇಲ್ಲ. ಆದ್ದರಿಂದ ತಾರತಮ್ಯ ಏನ ಯಾತಕ್ಕೆ ಹೇಳಿದ್ದಾರೆ? ವಿದ್ಯತೆ ಹೃದಯ ಗ್ರಂಥಿ ಅಂತ ಹೇಳಿದರೆ ಇಲ್ಲಿ ಎಲ್ಲಿದೆ? ಅಲ್ಲಿ ದೇಶ ಎಷ್ಟನೇದು? ಭಿದ್ಯತೆ ಹೃದಯ ಗ್ರಂಥಿ ರಿಕ್ತ ಇತ್ಯಾದಿ ಶ್ರುತ್ಯುಕ್ತ. ಅದಕ್ಕೆ ಹೇಳ್ತಾರೆ ಅನ್ಯದರ್ಶನ ವಿಷಯ ಇಚ್ಛಾ ನೈವಾಸ್ತಿ ಇತಿ ವೃಷೈವ ಕಲ್ಪ್ಯತೆ ಯದಿ ಇತಿ ಯೋಜನ. ಭಿದ್ಯತೆ ಹೃದಯ ಗ್ರಂಥಿ ಇತ್ಯಾದಿ ಶ್ರುತ್ಯುಕ್ತ ಸ್ವಯಂ ಸಾಕ್ಷಾತ್ ಶ್ರುತ್ಯುಕ್ತ ಇತಿ ಸಂಬಂಧ. ಎಂದೂ ಕೂಡ ಅನ್ಯದರ್ಶನ ವಿಷಯ, ಹೃದಯ ಗ್ರಂಥಿ ಹೋಯಿತು ಅಂತ ಶ್ರುತಿ ಎಲ್ಲ ಇದೆ ಈಗ. ಆದರೆ ಮುಂದೇನಿದೆ ಇಲ್ಲಿ? ದೇವರು ದರ್ಶನವಾಗಿದ್ದಕ್ಕೆ ಅಂತ ಹೇಳಿದ್ದಾರೆ, ಇನ್ನೊಬ್ಬರಿಲ್ಲ ಅಂತ ಹೇಳಲಿಲ್ಲ. ಇನ್ನೊಬ್ರು ಇದ್ದಾನಲ್ಲಿ. ಯಾರಿದ್ದಾರೆ? ವಾಕ್ಯ ನೋಡಿ. ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ದೇವರು ನೋಡ್ತಾ ಇದ್ದಾನೆ, ಆದ್ದರಿಂದ ಏನಾಗಲಿಲ್ಲ. ಇವತ್ತು ಇನ್ನೊಂದು ಸಮಸ್ಯೆ ಇದೆ, ಯೋಚನೆ ಮಾಡಿ. ಮನೇಲಿ ಒಬ್ಬನೇ ಇದ್ದಾನೆ, ಆರಾಮಾಗಿದ್ದಾನೆ, ಒಬ್ಬನೇ ಇದ್ದಾನೆ, ಯಾರೂ ಇಲ್ಲ. ಇನ್ನೊಬ್ರು ಅಂದರೆ ಬೇಸರ ಆಗುತ್ತೆ ಅವನಿಗೆ. ಇಂಥ ಕೇಸಿವೆ. ಒಬ್ಬನೇ ಇಲ್ಲ, ಅವನು ಪುಸ್ತಕ ಓದ್ತಾ ಕೂತಿದ್ದಾನೆ, ಅವಾಗೇನಾಗೋದಿಲ್ಲ ಅವನಿಗೆ? ಒಂಥರ ಒಂಟಿತನ ಇಲ್ಲ. ಯಾಕೆ? ಅದು ನಿಜವಾಗ್ಲೂ ಕೂಡ ಯಾರು ಓದೋ ಅಭ್ಯಾಸ ಇಟ್ಟಿರ್ತಾರೋ ಲೋನ್ಲಿನೆಸ್ ಫೀಲ್ ಆಗಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಸದಾ ಇನ್ನೊಬ್ಬರ ಜೊತೆ ಇದ್ದಾಗಿರ್ತಾರೆ. ನಮ್ಮ ಆಚಾರ್ಯ ಗ್ರಂಥಗಳಂತೂ ರೂಪವನ್ಯ ದೇವ ಧನ್ಯಮಾತ್ಮನ, ಆದ್ದರಿಂದ ಆಚಾರ್ಯ ಜೊತೆಗಿದ್ದಾಗ ಲೆಕ್ಕ. ಅದು ಓದು ಬರ ಬಲ್ಲವನಿಗೆ ಮನೇಲಿ ಪುಸ್ತಕ ಇತ್ತು ಅಂದರೆ ಅದು ಒಂಟಿತನ ಎಂಜಾಯ್ ಮಾಡ್ತಾನೆ. ಬಟ್ ಒಬ್ಬನೇ ಇಲ್ಲ, ನೆನ್ಪಿಟ್ಕೋಬೇಕು, ಅಲ್ಲಿದ್ದಾನೆ. ಆ ಒಂಟಿತನ ಅನ್ನೋದು ಫಿಸಿಕಲಿ ಅಷ್ಟೇ ಹೊರತು ಮೆಂಟಲಿ ಒಂಟಿತನ ಇಲ್ಲ ಆತನಿಗೆ. ಪುಸ್ತಕ ಎಲ್ಲ ಮಾತಾಡಿದಾಗ ಆಗ್ತಾ ಇರುತ್ತೆ ಪಾತ್ರಗಳೆಲ್ಲ. ಆದರೆ ಆ ಎಕ್ಸಾಂಪಲ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅದು ಕೋಟ್ ಮಾಡಿದ್ದು. ತಾರತಮ್ಯಂಚ ಕಾಮಂಚ ಶ್ರುತಮೇವ ಅತಿಹಾಯತು ಅಶ್ರುತ ಸಮತಾಕೇನ ಕಲ್ಪ್ಯತೆ ಯುಕ್ತಿಮಾನಿನ. ಆದ್ದರಿಂದ ತಾರತಮ್ಯಂಚ ಕಾಮಂಚ ಶ್ರುತಮೇವ ಅತಿಹಾಯತು. ತಾರತಮ್ಯ ಇದೆ ಅಂತ ಹೇಳಿದರು. ಮುಕ್ತಿಯಲ್ಲಿ ಕಾಮನೆ ಇದೆ. ಯಾಕೆ? ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂದಮೇಲೆ ಮುಕ್ತಿಯಲ್ಲಿ ಏನಿದೆ ಅಂತಾಯಿತು? ಕಾರಣ ಇಲ್ಲದೆ ಹೊರ ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂತ ಯಾಕೆ ಹೇಳ್ತಾರೆ? ಅಶ್ರುತ ಸಮತಾಕೇನ, ಈ ಎರಡು ಒಪ್ಪಿದ ಮೇಲೆ ಅಶ್ರುತ ಸಮತ ಆನಂದ ಸಾಮ್ಯ ಅಂಬುದು ಎಲ್ಲೂ ಬಂದೇ ಇಲ್ಲ. ಈಗ ಕಲ್ಪನೆ ಮಾಡ್ತೀರಷ್ಟೇ ಹೊರತು ಆನಂದ ಸಾಮ್ಯವನ್ನು ಯಾವ ಶ್ರುತಿಯೂ ಹೇಳಿಲ್ಲ.
ಕಲ್ಪ್ಯತೆ ಯುಕ್ತಿಮಾನಿನ. ಬಟ್ ಯಾವುದಕ್ಕೆ ಗಮನ ಕೊಡ್ತಿದ್ದೀನಿ ನೀನೀಗ? ಯುಕ್ತಿಗೆ ಓವರ್ ಇಂಪಾರ್ಟೆನ್ಸ್ ಕೊಟ್ಟು ಶ್ರುತಿವಾಕ್ಯ ತಪ್ಪು ಮಾಡ್ತಾಯಿದ್ದೆ. ಯುಕ್ತಿಗೆ ಇಂಪಾರ್ಟೆನ್ಸ್ ಎಲ್ಲಿವರೆಗೂ? ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಮಾತ್ರ. ಟೂ ಮಚ್ ಉಪ್ಪಿಗೆ ಬೆಲೆ ಯಾವಾಗ ಹೆಚ್ಚಾಕಿದ ತಕ್ಷಣ ಶುರು. ಅವನು ಸಾರನ್ನು ಉಪ್ಪು ಅಂತ, ಸಾರು ಏನು ಬರೀ ಉಪ್ಪು ಅಂತ ಕರೀತಾನೆ. ನೀರು ಏನೇನೋ ಇದೆ ಅದರಲ್ಲಿ, ಆದರೂ ಬರೀ ಉಪ್ಪು ಅಂತ ಕರೀತಾನೆ. ಆದ್ದರಿಂದ ಉಪಯೋಗ ಬರಲ್ಲ ಅದು. ಅದು ಎದ್ದು ಕಾಣುತ್ತೆ. ಆದ್ದರಿಂದ ಯುಕ್ತಿನ ಹೇಗೆ ಉಪ್ಪು ಉಪಯೋಗಿಸ್ತು. ಹೆಚ್ಚಿಲ್ಲ, ಕಡಿಮೆ ಇಲ್ಲ. ಕಡಿಮೆ ಆದರೂ ಯೋಚನೆ, ಹೆಚ್ಚಾದರೂ ಯೋಚನೆ. ಅದರಿಂದ ಕಡಿಮೆ ಆದರೆ ಕಲಿಸ್ಕೋಬೇಕು, ಹೆಚ್ಚಾದ್ರೆ ಬಿಸಾಕಬೇಕು ಅಷ್ಟೇ. ಎಂದು ಆ ಕೆಲಸ ಮಾಡಬಾರ್ದು. ಯುಕ್ತಿಗೆ ಟೂ ಮಚ್ ಇಂಪಾರ್ಟೆನ್ಸ್ ಕೊಡಬಾರ್ದು. ಸಕ್ಕರೆ ಹಾಗಲ್ಲ, ಸ್ವಲ್ಪ ಹೆಚ್ಚಾದರೂ ಮ್ಯಾನೇಜ್ ಮಾಡ್ತಾರೆ, ಕಡಿಮೆ ಆದರೂ ತಂತ ಇಲ್ಲ. ಹೆಚ್ಚಾದ್ರೂ ಏನು ಯೋಚನೆ ಮಾಡೋದಿಲ್ಲ. ಉಪ್ಪು ಹಾಕಲ್ಲ, ಸ್ವಲ್ಪ ಆದರೂ ಎದ್ದು ಕಾಣುತ್ತೆ. ಸ್ವಲ್ಪ ಆದರೂ ಅದು ಉಪ್ಪು ಹಾಕೋದು ಕಲೆ, ಎಲ್ಲರಿಗೂ ಸಾಧ್ಯ ಇಲ್ಲ. ಏನು ಹೆಚ್ಚಾಯ್ತು ಬರೋದು ಕಡಿಮೆ ಹಾಕ್ತಾರೆ, ಮತ್ತೆ ಹೆಚ್ಚಾಗ್ತಾರೆ. ಬ್ಯಾಲೆನ್ಸ್ ಮಾಡೋದು ಸುಲಭ ಅಲ್ಲ. ಅದಕ್ಕೆ ಅದು ಯುಕ್ತಿನ ಸರಿಯಾಗಿ ಉಪಯೋಗಿಸ್ಬೇಕಾದ್ರೆ ಕಷ್ಟ. ಉಪ್ಪು ಹಾಕೋದು ಕಲೆ ಹಾಗೂ ಅನುಮಾನ ತೀರ್ಥ ಅಂತ ಅದು ಹೆಸರಾಯಿತು. ಯುಕ್ತಿ ಮಾಡೋದು ಭಾರಿ ಕಷ್ಟ. ಅವ್ರ ಯುಕ್ತಿ ಅಂಥ ಯುಕ್ತಿ ಕೊಡ್ತಾರೆ ಅವರು. ಕರೆಕ್ಟಾಗಿ ಹೆಚ್ಚಿಲ್ಲ, ಕಡಿಮೆ ಇಲ್ಲ. ಅನ್ಯೂನ ಅನತಿರಿಕ್ತ ಅಂತ ಹೇಳ್ತಾರೆ. ಅನ್ಯೂನ ಅಂದ್ರೇನೋ ಕಡಿಮೆ ಇಲ್ಲ, ಅನತಿರಿಕ್ತ ಅಂದ್ರೇನೋ ಹೆಚ್ಚಿಲ್ಲ. ಅಂಥ ಯುಕ್ತಿ ಉಪಯೋಗಿಸೋದಕ್ಕೆ ಅವ್ರಿಗೆ ಅನುಮಾನ ತೀರ್ಥ ಅಂತ ಹೆಸರಾಯಿತು. ಕರೆಕ್ಟ್ ತರ್ಕ ಉಪಯೋಗಿಸ್ತಾರೆ ಅಂತ. ಇವರೆಲ್ಲ ಬರೀ ತರ್ಕ ಉಪಯೋಗಿಸ್ಬಿಟ್ರು. ಕೆಲವು ತರ್ಕ ಬಿಟ್ಟೇ ಬಿಟ್ಟರು. ಎರಡು ತಪ್ಪನ್ನು ಮಾಡಿ, ಎರಡೂ ಮಾಡಬಾರ್ದಾಗಿ. ಕೆಲವರು ಹೆಚ್ಚು ಉಪಯೋಗಿಸಿದ್ರು, ಕಡಿಮೆ ಉಪಯೋಗಿಸಿದ್ರು, ಬಿಟ್ಟರು, ಮಾಡಿದರು, ಎಲ್ಲ ತೆಗೆದು ಕರೆಕ್ಟಾಗಿ ಉಪಯೋಗಿಸ್ಬೇಕು. ನಾನು ಸಮತಾಯ ಅಶ್ರುತತ್ವೇಪಿ ನಾ ಪ್ರಾಮಾಣಿಕತ್ವ ನ ಹಿ ಶ್ರುತಿರೇವ ಪ್ರಮಾಣಮಿತ್ಯತಃ ಕಿಂ ಯದಿತಿ ಕಿಂ ತನ್ಮಾನಂ ಸಮತ್ವೇತಿ ಮುಕ್ತಾನಾಮುಪಲಭ್ಯತೆ ಅಂತ. ಶ್ರುತಿ ಇದ್ರೆ ಹೇಳಪ್ಪ ನೋಡೋಣಂತೆ. ಯಾವ್ದಾರು ಶ್ರುತಿ ಹೇಳಾಗಿದ್ದರೆ, ಶ್ರುತಿ ಇದೆ ಅಂತ ಹೇಳ್ತಾರೆ ತೋರಿಸು ಅಂದರೆ ಯಾವುದೂ ಇಲ್ಲ. ಇದ್ದರೆ ಎಂಥ ವೃಥಾಯಂ ಆಗ್ರಹಕ್ಕೇನ ಶ್ರುತಹಾನಿ ಅಶ್ರುತಗ್ರಹೆ. ಸುಮ್ಮನೆ ಹಠ ಮಾಡ್ತಿದ್ದೀರಿ ಅಷ್ಟೇ. ಆಗ್ರಹ ಅಂದರೆ ದುರಾಗ್ರಹ ಮಾಡ್ತಾ ಇದ್ದೀರಿ. ಯಾಕೆ? ಶ್ರುತಹಾನಿ ಅಶ್ರುತಗ್ರಹ. ಶ್ರುತಹಾನಿ ಅಂದ್ರೇನು? ಶ್ರುತಿಯಲ್ಲಿರೋದನ್ನು ಬಿಡ್ತಾ ಇದ್ದೀರಿ, ಇಲ್ಲದೇ ಇರೋದನ್ನು ಸೇರಿಸ್ತಾ ಇದ್ದೀರಿ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಇದ್ದಾಗಿ. ಅಲ್ಲಿ ಗ್ರಂಥಗಳನ್ನ ಹಂಗೆ ಮಾಡ್ತಾರೆ, ಅರ್ಥನ ಹಂಗೆ ಮಾಡ್ತಾರೆ. ಇಲ್ಲಿ ಸ್ವಾರಸ್ಯ ಏನು ಗೊತ್ತಾ? ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಅಂದರೆ ಇರೋ ವಾಕ್ಯಗಳೇ ತೆಗೆದು ಹಾಕಿಬಿಡ್ತಾರೆ. ಗೊತ್ತಾಯ್ತಾ? ಇಲ್ಲದ ವಾಕ್ಯಗಳೇ ಸೇರಿಸ್ತಾರೆ. ಇಲ್ಲಿ ಹಾಗಲ್ಲ, ಇರೋ ವಾಕ್ಯದ ಅರ್ಥ ಬಿಟ್ಟುಬಿಡ್ತಾರೆ. ಗೊತ್ತಾಯ್ತಾ? ಇಲ್ಲದ ಅರ್ಥ ಮಾಡ್ತಾರೆ. ಅಂದರೆ ಇಲ್ಲಿ ಅರ್ಥ ಪ್ರಕ್ಷೇಪ, ಇಲ್ಲಿ ಶಬ್ದ ಪ್ರಕ್ಷೇಪ. ಡಿಫ್ರೆನ್ಸ್ ಗೊತ್ತಾಯ್ತಾ? ಶಬ್ದ ಪ್ರಕ್ಷೇಪ ಮಾಡಿದೆ, ಅದು ಒಂದು ರೀತಿ ಪ್ರಕ್ಷೇಪ. ಇದು ಇಂಥ ಪ್ರಕ್ಷೇಪ. ಮತಗಳೆಲ್ಲ ಈ ರೀತಿ ಹೊರಟವು. ಅದು ಪ್ರತಿಕಾರರಾದರೆ, ಮತಕಾರರಾದರೆ. ಮತಕಾರರು ಏನು ಮಾಡ್ತಾರೆ? ಯಾವಾಗಲೂ ಇರೋ ಅರ್ಥ ತೆಗೆದು ಬೇರೆ ಅರ್ಥ ಸೇರಿಸೋದು ಮಾಡೋದ್ರಿಂದ ಅರ್ಥತ ಕೆಟ್ಟಿದ್ದು ಭಾರಿ ಜಾಸ್ತಿ ಆಗಿತ್ತು ಆಚಾರ್ಯರ ಕಾಲಕ್ಕೆ. ಒಂದು ಶಬ್ದತನೂ ಕೆಟ್ಟಿದ್ದು, ಇನ್ನೊಂದು ಅರ್ಥತನೂ ಕೆಟ್ಟಿತ್ತು. ಆದರೆ ಮಹಾಭಾರತಕ್ಕೆ ಯಾಕೆ ಆ ರೀತಿ ಆಚಾರ್ಯ ಒತ್ತು ಕೊಟ್ಟು ಹೇಳ್ತಾರೆ ಅಂದರೆ, ಮಹಾಭಾರತ ಅರ್ಥತ ಕೆಡೋ ಪ್ರಸಂಗ ಯಾತಕ್ಕೆ ಕಡಿಮೆ? ಹೆಚ್ಚನ್ನು ಓದೋದೇ ಇಲ್ಲ. ಅಂದರೆ ಹೆಚ್ಚು ಬಂದರೆ ತಾನೇ ನಡೆಯೋದು. ಅದು ಶ್ರುತಿ ಹಾಗಲ್ಲ. ಆದರೆ ಆ್ಯಕ್ಚುಲಿ ಮಹಾಭಾರತಕ್ಕೆ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅವರಿಗೆ. ಸರಿಯಾಗಿ ನಿತ್ಯ ಬಳಕೆ ಮಾಡೋ ವಸ್ತು ಕೆಡೋದಿಲ್ಲ. ಗೊತ್ತಾಯ್ತಾ? ನಿತ್ಯ ಉಪಯೋಗಿಸೋ ಚಾಕು ನಮಗೆ ಗಾಯ ಆದರೆ ಡೇಂಜರ್ ಅಲ್ಲ, ತುಕ್ಕಿಡೋದಾದರೆ ಡೇಂಜರು. ನಿತ್ಯ ಉಪಯೋಗಿಸೋಕ್ರಾದ್ರೆ ನಿತ್ಯ ಉಪಯೋಗಿಸ್ತಾರೆ. ಆದ್ದರಿಂದ ಅದಕ್ಕೆ ಮನೇಲಿ ಏನು ಕಡ್ತಾನೆ ಅಂದರೆ ಟಿ ವಿ ಕಡ್ತಾನೆ ಆಗೋದಿಲ್ಲ. ಯಾಕೆ? ಯಾವಾಗ 24 ತಾಸು ನೋಡ್ತಿರ್ತಾರೆ. ಆದ್ದರಿಂದ ಅದು ಯಾವಾಗಲೂ ಸೇಫ್. ಅದು ದೇವ್ರ ಪೆಟ್ಟಿಗೆ ಹೋಗಿಬಿಡುತ್ತೆ, ಯಾರು ಬಿಡೋದಿಲ್ಲ, ಆದರೆ ಇರೋದಿಲ್ಲ. ಟಿ ವಿ ಪೆಟ್ಟಿಗೆ ಉಳ್ಕೊಂಬಿಡೋದು. ಮೋಕ್ಷೇಪಿ ತಾರತಮ್ಯೇತಃ ಚೇತನತ್ವಾದ್ ಯಥಾ ಪುನಃ. ಮೋಕ್ಷೇಪಿ ತಾರತಮ್ಯೇತಃ ಚೇತನತ್ವಾದ್ ಯಥಾ ಪುನಃ. ನಮ್ಮ ಯುಕ್ತಿ ಹೇಗಿದೆ ನೋಡಿ ಅಂತ ಹೇಳ್ತಾರೆ. ನಮ್ಮ ಯುಕ್ತಿ ಹೇಗಿದೆ? ಇಲ್ಲಿ ಒಬ್ಬ ಚೇತನ ಇಲ್ಲಿದ್ದಾನೆ, ಅನೇಕ ಚೇತನಗಳ ಮಧ್ಯೆ ಇದ್ದಾನೆ. ದೊಡ್ಡವರು ಚಿಕ್ಕವರು ಎಲ್ಲ ಇದ್ದಾರೆ. ಅವನ ಸುಖಕ್ಕೇನೂ ತೊಂದರೆ ಆಗಿಲ್ಲ. ಗೊತ್ತಾಯ್ತಾ? ಅದೇ ರೀತಿ ಮುಕ್ತನೂ ಚೇತನ. ಆದ್ದರಿಂದ ಅಲ್ಲಿ ತಾರತಮ್ಯಾದಿಗಳಿದ್ದರೆ ಏನೂ ಆಗಲೇ ಸಾಧ್ಯತೆ ಇಲ್ಲವೇ ಇಲ್ಲ. ಗೊತ್ತಾಯ್ತಾ? ತಾರತಮ್ಯಾದಿಗಳಿಂದ ಇಂದು ಕೂಡ ಏನು ಬರೋದಿಲ್ಲ? ದುಃಖ ಬರೋದಿಲ್ಲ. ಸಾಮ್ಯದಿಂದನೂ ದುಃಖ ಬರೋದಿಲ್ಲ. ಅದು ಬರೋ ಚಾನ್ಸ್ ಜಾಸ್ತಿ ಇರೋದು ಯಾವುದಕ್ಕೆ? ಸಾಮ್ಯ ಇದ್ದಾಗ ಬರೋಷ್ಟು ಎರಡೂ ಕಾಣ್ಬೋದು, ಇಲ್ಲ ಅಂತಲ್ಲ. ಅದು ಪ್ರಾಬಿಲಿಟಿ ಜಾಸ್ತಿ ಇರೋದು ಯಾವಾಗ ಅಂತ ಕೇಳಿದರೆ ಸಾಮ್ಯ ಇದ್ದಾಗ. ಇದ್ದಾಗ ಬರೋದಿಲ್ಲ. ಮೋಕ್ಷೇಪಿ ತಾರತಮ್ಯೇತಶ್ಚೇತನತ್ವಾದ್ ಯಥಾಪುರ ತಾರತಮ್ಯೇನಿತಃ ಪ್ರಾಪ್ತಃ ತಾರತಮ್ಯವಾನಿತಿ ಯಾವತ್ ಪುರ ಸಂಸಾರೇ. ಮತ್ತು ತಾರತಮ್ಯ ಅಂಬುದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯೋಗ್ಯತಾ ತಾರತಮ್ಯ ಅಂಬೋದು ಅರ್ಥ. ಅದಕ್ಕೆ ಬರೀ ತಾರತಮ್ಯದಿಂದ ದುಃಖ ಆಗುತ್ತೆ, ಯೋಗ್ಯತಾ ತಾರತಮ್ಯಕ್ಕೆ ದುಃಖ ಆಗೋದಿಲ್ಲ. ಗೊತ್ತಾಯ್ತಾ? ಅವನ ಯೋಗ್ಯತೆ ಪ್ರಕಾರ ಅವನಿಗೆ 10 ಬೇಕು, 10 ಹಾಕಿದ್ರೆ ಅಂದರೆ ಒಂದು ಸಾಕು. ಅದು ಇದರಲ್ಲಿ ಮಾತ್ರ ಹಾಗೆ ಅನ್ಕೊಡೋದಿಲ್ಲ. ಹಣಕಾಸು ಬಂದಾಗ ಮಾತ್ರ ಬೇರೆ ನೋಡ್ತಾನೆ. ಹೊಟ್ಟೆ ವಿಷಯ ಬಂದಾಗ ಏನು ಯೋಚನೆ ಮಾಡ್ತಾನೆ? ಸರಿಯಾದ ಸಾಮ್ಯ, ಸರಿಯಾದ ತಾರತಮ್ಯ ಅಲ್ಲಿ ಕಾಣುತ್ತೆ. ಆಭಾಸಾನುದ್ಧರತಿ ಇತ್ಯುಕ್ತ ಇತಿ ಇತ್ಯುಕ್ತಂ ಉತ್ತರಂ ಕಿಂತೆ. ಅದನ್ನು ನಾಳೆ ದಿವಸ
ಮುಂದೆ ಕೆಲವು ಆಭಾಸಗಳು ಹೇಗೆ ಬಂದು ತೋರಿಸ್ಕೊಡ್ತಾರೆ ಅವರ ಯುಕ್ತಿಗಳಲ್ಲಿ ಅದನ್ನು